ಡೆವಿಲ್ ಗ್ಯಾಂಗ್ ಕ್ರೌರ್ಯದ ಭಯಾನಕ ಸತ್ಯ ಈಗ ಅನಾವರಣ ಆಗಿದೆ. ಒಂದೊಂದು ಫೋಟೋ ಕೂಡ ಸಾವಿರ ಕಥೆಗಳನ್ನ ಹೇಳ್ತಾ ಇದೆ. ಕ್ರೌರ್ಯ ಯಾವ ರೀತಿ ಆಗಿತ್ತು, ಎಷ್ಟು ಕ್ರೂರವಾಗಿ ಕೊಲೆಯನ್ನ ಮಾಡಿದ್ರು ಅನ್ನುವಂತ ಸತ್ಯವನ್ನ ಒಂದೊಂದು ಫೋಟೋಗಳೇ ಹೇಳ್ತಾ ಇದೆ. ಸಾವಿರ ಕಥೆಗಳನ್ನ ಹೇಳ್ತಾ ಇದೆ. ಪ್ರತಿಯೊಂದು ಕೂಡ ಭಯಾನಕ, ದಾರುಣ, ಹೃದಯ ವಿದ್ರಾವಕ ದೃಶ್ಯಗಳು. ಸಾವಿನ ಭಯದಲ್ಲಿ ಅಳುತ್ತಾ ಪ್ರಾಣ ಭಿಕ್ಷೆಯನ್ನ ಬೇಡಿದ್ದ ರೇಣುಕಾಸ್ವಾಮಿ. ದಯವಿಟ್ಟು ನನ್ನ ಬಿಟ್ಬಿಡಿ, ಯಾವತ್ತೂ ಈ ತರ ಮಾಡಲ್ಲ ಅನ್ನುವಂಥದ್ದನ್ನ ಹೇಳಿದ್ದ ವಿನಯ್. ಮೊಬೈಲ್ನಲ್ಲಿ ಫೋಟೋವನ್ನ ಕ್ಲಿಕ್ಕಿಸಿದ್ರು, ಆನಂತರ ಡಿಲೀಟ್ ಕೂಡ ಮಾಡಿದ್ರು. ಫೋನ್ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ 2 ಫೋಟೋಗಳು ಸಿಕ್ಕಿದೆ. ಲಾರಿಗಳ ಮುಂದೆ ಹಲ್ಲೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ತೆಗೆದಿರುವಂತಹ ಫೋಟೋ. ಇದೆಲ್ಲವೂ ಕೂಡ ಡೆವಿಲ್ ಗ್ಯಾಂಗ್ನ ಕ್ರೌರ್ಯ ಎಷ್ಟರ ಮಟ್ಟಿಗೆ ಭಯಾನಕ ಇತ್ತು ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದೆ. ಪ್ರತಿಯೊಂದು ಕೂಡ ಭಯಾನಕ, ದಾರುಣ, ಹೃದಯ ವಿದ್ರಾವಕ ದೃಶ್ಯಗಳಿದೆಲ್ಲವೂ ಕೂಡ ಸಾವಿನ ಭಯದಲ್ಲಿ ಆತ ಅಳುತ್ತಾ ಪ್ರಾಣಭಿಕ್ಷೆಯನ್ನ ಕೇಳ್ತಾ ಇರುವಂತಹ ದೃಶ್ಯಗಳು. ಈ ಫೋಟೋಗಳು 2 ಫೋಟೋಗಳು ಸಿಕ್ಕಿವೆ. ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಫೋಟೋಗಳು 2. ಅದು ಸಾವಿರ ಕಥೆಗಳನ್ನ ಹೇಳ್ತಾ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ಕೊಲೆಯಾದಂಥ ರೇಣುಕಾಸ್ವಾಮಿ ಕೊಲೆ ಕ್ಷಣದ ಫೋಟೋ ಲಭ್ಯ ಆಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿತ್ತು. ಅಳ್ತಾ ಬೇಡಿಕೊಂಡ್ರೂ ಕೂಡ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಬಿಟ್ಟಿಲ್ಲ. ದರ್ಶನ್ ಬರೋದಕ್ಕೂ ಮೊದಲೇ ಒಂದು ಸುತ್ತು ಎಲ್ಲರೂ ಕೂಡ ಹಲ್ಲೆ ಮಾಡಿದ್ರು. ಅದಾಗ್ಲೇ ಹಲ್ಲೆಗೊಳಗಾಗಿ ಆತ ಅರೆಜೀವ ಸ್ಥಿತಿಯಲ್ಲಿ ಬಿದ್ದಿದ್ದ. ಆ ಸಂದರ್ಭದಲ್ಲಿ ವಿನಯ್ ಮೊಬೈಲ್ನಿಂದ ಫೋಟೋ ತೆಗೆಯಲಾಗಿತ್ತು, ಆನಂತರ ಡಿಲೀಟ್ ಮಾಡಿದ್ರು. ಅದನ್ನ ರಿಟ್ರೀವ್ ಮಾಡಿಕೊಂಡ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಫೋಟೋ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಲ್ಲಿ ಭಯಾನಕವಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದು ವಿನಯ್ ಫೋನಿಂದ ರಿಟ್ರೀವ್ ಮಾಡ್ಕೊಂಡಿರುವಂತಹ ಫೋಟೋಗಳು, ಕೊಲೆ ಕ್ಷಣದ ಫೋಟೋಗಳು. ಇದೆಲ್ಲವೂ ಕೂಡ ಈಗ ಲಭ್ಯ ಆಗಿದೆ. ಪ್ರತಿಯೊಂದು ಫೋಟೋಗಳು ಕೂಡ ಸಾವಿರ ಸಾಕ್ಷಿಗಳನ್ನ ಹೇಳ್ತಾ ಇದೆ. ಈ ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಯಾನಕವಾಗಿ, ಅತ್ಯಂತ ಕ್ರೂರವಾಗಿ ಕ್ರೌರ್ಯತೆಯನ್ನ ಮೆರೆದಿದ್ರು ಈ ಡೆವಿಲ್ ಗ್ಯಾಂಗ್ ಅನ್ನುವಂಥದ್ದನ್ನ ಈ ಫೋಟೋಗಳು ಹೇಳ್ತಾ ಇದೆ. ಆ ಫೋಟೋವನ್ನ ಗಮನಿಸ್ತಾ ಇದ್ದೀವಿ. ಲಾರಿಯ ಮುಂದೆ ಮಲಗಿಸಿರುವಂತಹ ಫೋಟೋ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಫೋಟೋಗಳು ಡಿಲೀಟ್ ಆಗಿದ್ರು ಕೂಡ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಫೋಟೋಗಳು ಸಾವಿರ ಕಥೆಗಳನ್ನ ಹೇಳ್ತಾ ಇದೆ. ಎಷ್ಟು ಮಟ್ಟಿಗೆ ಕ್ರೂರತೆಯನ್ನ ಮೆರೆದಿದ್ರು ಅನ್ನುವಂಥದ್ದು ಈ ಫೋಟೋಗಳಿಂದ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ವೀರೇಶ್. ಖಂಡಿತ ಅಶ್ವಿನಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಾಕ್ಷಿಗಳು ಕೂಡ ಏನು ಪೊಲೀಸರು ಕೂಡ ಕಲೆ ಹಾಕಿರುವಂಥದ್ದು. ಆ ಸಂದರ್ಭದಲ್ಲಿ ಏನು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಏನು ಸಿಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಲೊಕೇಶನ್ ಟವರನ್ನು ಸಿಕ್ಕಿರುವಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಮಾಹಿತಿಗಳು ಮತ್ತು ಸಾಕ್ಷಿಗಳನ್ನು ಕಲೆ ಹಾಕಿ ಅವುಗಳನ್ನು ಕೂಡ ಏನು FSL ರಿಪೋರ್ಟ್ ಕೂಡ ಕಳಿಸಿದ್ರು. ಆ ಸಂದರ್ಭದಲ್ಲಿ ಆರೋಪಿ ವಿನಯ್ ಒಂದು ಫೋನ್ ಕೂಡ ರಿಟೈರ್ ಆಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿತ್ತು. ಆ ಸಂದರ್ಭದಲ್ಲಿ 2 ಫೋಟೋಗಳು ಕೂಡ ಈಗಾಗಲೇ ರಿಟೈರ್ ಆಗಿರುವಂಥದ್ದು. ಪ್ರಮುಖವಾಗಿ ಪಟ್ಟಣಕೇರಿ ಶೆಡ್ ಅಂದರೆ ಜೂನ್ 8ರಂದು ಆತನನ್ನು ಚಿತ್ರದುರ್ಗದಿಂದ ಏನು ಪಟ್ಟಣಗೇರಿ ಶೆಡ್ಗೆ ಕರೆತಂದ ಸಂದರ್ಭದಲ್ಲಿ ಆತನ ಮೇಲೆ ಯಾವ ರೀತಿ ಕೃತ್ಯ ನಡೆಸಿದ್ರು ಮತ್ತು ಆತನ ಮೇಲೆ ಯಾವ ರೀತಿ ಕ್ರೂರ ನಡೆಸಿದ್ರು. ಯಾಕಂದರೆ ನಿಜಕ್ಕೂ ಆರೋಪಿಗಳು ಆತನನ್ನು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವುದು ಈಗಾಗಲೇ ಸಾಬೀತಾಗಿರುವಂಥದ್ದು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗಾಗಲೇ ಏನು ರೇಣುಕಾಸ್ವಾಮಿಯನ್ನು ಅಲ್ಲಿಂದ ತರುವಾಗ ಯಾವುದೇ ರೀತಿ ಕೂಡ ಆತನಿಗೆ ಚಿತ್ರಹಿಂಸೆ ನೀಡಿರಲಿಲ್ಲ. ಆ ಸಂದರ್ಭದಲ್ಲಿ ಆತನಿಗೆ ಯಾವುದೇ ಮಾಹಿತಿ ಕೂಡ ಸಿಕ್ಕಿರಲಿಲ್ಲ. ಹಾಗಾಗಿ ಆತನನ್ನು ಯಾವಾಗ ಪಟ್ಟಣಗೇರಿ ಶೆಡ್ಡಿಗೆ ಕರೆತಂದ್ರು ಆವಾಗ ಆ ಸಂದರ್ಭದಲ್ಲಿ ವಿಚಾರವನ್ನು ತಿಳಿಸಿ ಆತನ ಮೇಲೆ ಕ್ರೌರ್ಯ ಮೇರಿದಿರುವಂಥದ್ದು. ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಫೋಟೋ ಕೂಡ ವೈರಲ್ ಆಗಿರುವಂಥದ್ದು. ಯಾಕಂದರೆ ಆತನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಏನು ಫೋಟೋ ಕೂಡ ತೆಗೆದುಕೊಂಡಿದ್ದು ಕೆಲವು ಆರೋಪಿಗಳು. ಆ ಆರೋಪಿಗಳ ಒಂದು ಮೊಬೈಲನ್ನು ರಿಟೈರ್ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಏನು ಆತ ಬೇಡಿಕೊಳ್ತಾ ಇದ್ದಾನೆ, ನನ್ನ ಮೇಲೆ ಹಲ್ಲೆ ಮಾಡಬೇಡಿ, ನನಗೆ ಇದಕ್ಕೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರು ಕೂಡ ಆತನ ಮೇಲೆ ಕ್ರೂರ ಮೆರೆದು ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಮತ್ತು ನಿಜಕ್ಕೂ ಏನು ಈ ರೀತಿ ಒಂದು ಆತನ ಮೇಲೆ ಕ್ರೌರ್ಯ ಮೆರೆದಿರುವಂಥ ಫೋಟೋಗಳು ಕೂಡ ತಾವು ತೆಗೆದುಕೊಂಡ ಸಂದರ್ಭದಲ್ಲಿ ಕೂಡ ಏನು ಆರೋಪಿಗಳು ಕೂಡ ಮೊಬೈಲ್ ಯಾವುದೇ ರೀತಿ ಸಿಗದೇ ರೀತಿಯಾಗಿ ಅವುಗಳನ್ನು ಕೂಡ ಬೇರೆ ಕಡೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಆರೋಪಿಗಳ ಒಂದು ಹೇಳಿಕೆ ಸಂದರ್ಭದಲ್ಲಿ ಮೊಬೈಲ್ ಕೂಡ ಪತ್ತೆಯಾಗಿತ್ತು. ಮೊಬೈಲ್ ಸಿಕ್ಕಂಥ ಸಂದರ್ಭದಲ್ಲಿ ಆ ಫೋಟೋ ಕೂಡ ವೈರಲ್ ಆಗಿದೆ. ಈಗಾಗಲೇ 2 ಫೋಟೋಗಳು ಪ್ರಮುಖವಾಗಿ ಈಗಾಗಲೇ ಏನು ರೇಣುಕಾಸ್ವಾಮಿ ಆತ ನಿಂತು ಅಳುತ್ತಿರೋ ಫೋಟೋ ಕೂಡ ಪತ್ತೆಯಾಗಿರೋದು ಮತ್ತು ಆತನ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಆತ ನೆಲಕ್ಕೆ ಬೀಳ್ತಾನೆ. ಆ ಸಂದರ್ಭದಲ್ಲಿ ಕೂಡ ಆತನ ಫೋಟೋ ಕೂಡ ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 231 ಸಾಕ್ಷಿಗಳಲ್ಲಿ ಈಗಾಗಲೇ ಏನು FSL ಕಳಿಸಿದಂಥ ಒಂದು ಸೆಲ್ ಫೋನ್ ಕೂಡ ಅದರಲ್ಲಿ ರಿಟೈರ್ ಆಗಿರುವಂಥದ್ದು. ಈ ಫೋಟೋ ವೈರಲ್ ಆಗ್ತಿದ್ದಂತೆ ಮತ್ತಷ್ಟು ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು. ಈಗಾಗಲೇ ಒಂದಿಷ್ಟು ಸಾಕ್ಷಿಗಳನ್ನು ಕೂಡ ಮತ್ತೆ ಇದಕ್ಕೆ ಚಾರ್ಜ್ ಶೀಟ್ಗೆ ಸೇರ್ಪಡೆ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅಶ್ವಿನಿ,
ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಫೋಟೋ ಗಮನಿಸ್ತಾ ಇದ್ದೀವಿ, ಇದೆಲ್ಲವೂ ಕೂಡ ರಿಟ್ರೀವ್ ಮಾಡಿರುವಂತಹ ಫೋಟೋಗಳು, ಒಂದೊಂದು ಫೋಟೋಗಳು ಈ ಭಯಾನಕ ಕೃತ್ಯದ ಸಾಕ್ಷಿಯನ್ನ ಹೇಳ್ತಾ ಇದೆ. ಯಾವ ರೀತಿಯಲ್ಲಿ ಕೊಲೆ ನಡೀತು, ಆತ ಪ್ರಾಣ ಭಿಕ್ಷೆಯನ್ನ ಯಾವ ರೀತಿಯಾಗಿ ಕೇಳ್ತಾ ಇದ್ದ, 10 ಪರಿಪರಿಯಾಗಿ ಕೇಳಿಕೊಂಡ್ರು ಕೂಡ ಈ ಡೆವಿಲ್ ಗ್ಯಾಂಗ್ ಬಿಟ್ಟಿಲ್ಲ. ಸಣಕಲು ದೇಹದ ರೇಣುಕಾ ಸ್ವಾಮಿಗೆ ಹಿಕ್ಕಾಮುಗ್ಗಾ ಥಳಿಸಿದ್ದಾರೆ. ಅಯ್ಯೋ ನನ್ನನ್ನ ಬಿಟ್ಬಿಡಿ ಅಂತ ಗೋಗರೆದ್ರು ಕೂಡ ಬಿಡದೆ ಕ್ರೌರ್ಯವನ್ನ ಮೆರೆದಿದ್ದಾರೆ. ರೇಣುಕಾ ಸ್ವಾಮಿ ಕಣ್ಣಿಗೆ ಕೈಗೆ ಗಾಯವಾಗಿರುವಂತಹ ಫೋಟೋ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಲಭ್ಯ ಆಗಿದೆ. 2 ಲಾರಿಗಳ ಮುಂದೆ ಹಲ್ಲೆಯನ್ನ ನಡೆಸಿರೋದು ಡೆವಿಲ್ ಗ್ಯಾಂಗ್. ಆತ ಮೊದಲೇ ಸಣಕಲು ದೇಹದ ವ್ಯಕ್ತಿ, ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎಲ್ಲರೂ ಸೇರಿ. ನನ್ನನ್ನ ಬಿಟ್ಬಿಡಿ, ತಪ್ಪಾಗಿದೆ, ಇನ್ಮುಂದೆ ಆ ರೀತಿಯಾಗಿ ಮಾಡೋದಿಲ್ಲ, ತೊಂದರೆ ಕೊಡೋದಿಲ್ಲ ಅನ್ನುವಂಥದ್ದನ್ನ ಪರಿಪರಿಯಾಗಿ ಕೇಳಿದ್ರು ಕೂಡ ಡಿ ಗ್ಯಾಂಗ್ ಬಿಟ್ಟಿಲ್ಲ. ಯಾವ ರೀತಿಯಾಗಿ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನುವಂಥದ್ದನ್ನು ಈ ಫೋಟೋ ಹೇಳ್ತಾ ಇದೆ. ಆ ಬ್ಯಾಕ್ಗ್ರೌಂಡ್ ಗಮನಿಸ್ತಾ ಇದ್ದೀವಿ, ಲಾರಿಗಳ ಮುಂದೆ ಆತನನ್ನ ಇರಿಸಿ ಹಲ್ಲೆ ಮಾಡಿರುವಂತಹ ಫೋಟೋಗಳು. ಆ ಸಂದರ್ಭದಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ರೇಣುಕಾ ಸ್ವಾಮಿ, ನನ್ನನ್ನು ಬಿಟ್ಬಿಡಿ, ತಪ್ಪಾಗಿದೆ ಅನ್ನುವಂಥದ್ದನ್ನ ಆತ ಹೇಳ್ಕೊಳ್ತಾ ಇರುವಂಥ ರೀತಿಯಲ್ಲಿ ಇರುವಂತಹ ಫೋಟೋಗಳು. ಮತ್ತೊಂದು ಕಡೆಯಲ್ಲಿ ಆತನ ಮೃತದೇಹದ ಫೋಟೋ, ಇದೆರಡನ್ನೂ ಕೂಡ ವಿನಯ್ ಫೋನ್ನಿಂದ ತೆಗೆಯಲಾಗಿತ್ತು, ಆನಂತರ ಡಿಲೀಟ್ ಕೂಡ ಮಾಡಲಾಗಿತ್ತು. ಈಗ ರಿಟ್ರೀವ್ ಮಾಡುವಂಥ ಸಂದರ್ಭದಲ್ಲಿ 2 ಫೋಟೋಗಳು ಕೂಡ ಪತ್ತೆಯಾಗಿದೆ.